ನಮಸ್ಕಾರ ವೀಕ್ಷಕರೇ, ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಸಖತ್ ಟೇಸ್ಟಿಯಾಗಿರುವಂಥ ಒಂದು ಮೊಟ್ಟೆ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು 6 ಮೊಟ್ಟೆನ ನಾನಿಲ್ಲಿ ಬೇಯಿಸಕ್ಕಂತ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸೋತ್ತಿಗೆ ನಾನಿಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರಿಗೆ ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮೊಟೊ ಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು. ಇದನ್ನೆಲ್ಲ ಸೇರಿಸಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ. ಹುರ್ಗಡ್ಲೆ ಬದಲಿಗೆ ನೀವು ಕೊಬ್ಬರಿ ಕೂಡ ಸೇರಿಸ್ಕೋಬೋದು. ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಒಂದು ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಮತ್ತು ಚಕ್ರಮಗ್ಗು, ಸ್ವಲ್ಪ ಪಲಾವ್ ಎಲೆ, ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೋಂಕಾಳನ್ನ ಸೇರಿಸಾದ್ಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಜೊತೆಗೆ 2 ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನಷ್ಟು, ಎಲ್ಲದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಈ ಟೈಮಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಮಸಾಲೆನ ಹಾಕಾದ್ಮೇಲೆ ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ, ಮಸಾಲೆಯಲ್ಲಿರುವಂಥ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನೀರನ್ನ ನೋಡಿ ಸೇರಿಸ್ಕೊಳ್ಳಿ, ಸ್ವಲ್ಪ ತಿಕ್ಕಾಗಿದೆ ಚೆನ್ನಾಗಿರುತ್ತೆ. ಇದು ತುಂಬ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ಇದೊಂದು 10 ನಿಮಿಷ ಬೇಯಲಿ. ಅಷ್ಟೊತ್ತಿಗೆ ಮೊಟ್ಟೆ ಕೂಡ ಬೆಂದಿತ್ತು. ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾನಿವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಪುಡಿ ಉಪ್ಪನ್ನ ಸೇರಿಸಿ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆಗಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ. ಮಧ್ಯದಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲದೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. 2 ಸೈಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಇದು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಮಸಾಲೆ ಇಟ್ಕೋಬೇಕಷ್ಟೇ. ಇವಾಗೆಲ್ಲ ಫ್ರೈ ಆಗಿತ್ತು. ಇವಾಗ ಆ ಒಂದು ಗ್ರೇವಿಗೆ ಸೇರಿಸ್ಕೊಳ್ಳೋಣ. ಗ್ರೇವಿ ಕೂಡ ಚೆನ್ನಾಗಿ ಕುದಿ ಬಂದಿತ್ತು, ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನಿಧಾನಕ್ಕೆ ಮೊಟ್ಟೆನ ನೋಡಿ ಸೇರಿಸ್ಕೊಳ್ಳಿ. ಓಪನ್ ಆಗಿರೋದ್ರಿಂದ ಎಲ್ಲ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲದನ್ನು ಸೇರಿಸಾದ್ಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದ್ಸರಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡೋಣ. ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಒಂದೇ ರೀತಿ ಮೊಟ್ಟೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಡೆಫಿನೆಟ್ಲಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಮಗೆ ಚಪಾತಿ, ದೋಸೆಗೆ, ಅನ್ನಕ್ಕೂ ಕೂಡ ಇದು ಬೆಸ್ಟ್ ಕಾಂಬಿನೇಷನು. ಹಾಗೆ ಮಾಡೋದು ಕೂಡ ತುಂಬ ಸುಲಭ, ಬೇಗ ಆಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು.